ಹರಿಹರದಿಂದ ಮಡಿಕೇರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪೆಟ್ರೋಲ್ ಬಾಂಬ್ ಮಾದರಿಯ 2 ಸ್ಫೋಟಗಳು ಪತ್ತೆಯಾಗಿವೆ. ಬಸ್ನಲ್ಲಿ ಪೆಟ್ರೋಲ್ ವಾಸನೆ ಹರಡಿದ್ದರಿಂದ ಅನುಮಾನಗೊಂಡ ನಿರ್ವಾಹಕ ತಪಾಸಣೆ ನಡೆಸಿದಾಗ ಪೆಟ್ರೋಲ್ ಬಾಂಬ್ ಮಾದರಿಯ ಸ್ಫೋಟಕ ಇರುವುದು ತಿಳಿದುಬಂದಿತು. ತಕ್ಷಣ ಜಾಗೃತರಾದ ಅವರು 2 ಸ್ಫೋಟಕಗಳನ್ನು ಬಸ್ನಿಂದ ಹೊರಗೆ ಎಸೆದಿದ್ದಾರೆ. ಸೋಮವಾರಪೇಟೆಯ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಪೊಲೀಸ್ ಠಾಣೆ ಇದ್ದು, ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆ ನಡೆಸಿದ್ದಾರೆ. ಬಸ್ಸಿಗೆ ಬಂದು ಅಷ್ಟೊತ್ತಿಗೆ ಗದದ ಕಡೆ ಸ್ಮೆಲ್ ಬರ್ತಿತ್ತು. ಅಷ್ಟೊತ್ತಿಗೆ ಕಂಡಕ್ಟರ್ ಬಂದು ಅವ್ರು ನೋಡೋತ್ತಿಗೆ ಅವ್ರ ಹತ್ರ ಏನೋ ಸ್ಮೆಲ್ ಬರ್ತಿದೆ ಅಂತ ಹೇಳಿದ್ರೆ ಅವ್ರು ಹೋಗಿ ನೋಡೋತ್ತಿಗೆ ಅದ್ರ ಅಲ್ಲಿ ಆ ಸೀಟ್ ಅಡಿಯಲ್ಲಿ ಇಟ್ಟಿದ್ರು ಪೆಟ್ರೋಲ್ ಬತ್ತಿ ಎಲ್ಲ ಹಚ್ಚಿಟ್ಟಿದ್ರು. ಅಷ್ಟೊತ್ತಿಗೆ ಅವ್ರು ಬಂದು ಅವರು ಆ ಗದದ ಕಡೆ ಕೆಡ್ಸ್ಬಿಟ್ಟು ಬತ್ತಿ ತಗೊಂಡು ಇಲ್ಲಿ ಹೊರಗಿಟ್ಟಾದ್ಮೇಲೆ ಹಂಗೆ. ಎಷ್ಟು ಜನ ಇದ್ದೀಗ ಬಸ್ಸಲ್ಲಿ? ಯಾರಿದ್ದಿಲ್ಲ, ಒಬ್ಬನೇ ಇದ್ದ. ಬಸ್ನಲ್ಲಿ ಪ್ರಯಾಣಿಕರಂತೆ ಬಂದ ದುಷ್ಕರ್ಮಿಗಳು ಸ್ಫೋಟಕಗಳನ್ನು ಇಟ್ಟಿರಬಹುದೆಂದು ಶಂಕಿಸಲಾಗಿದೆ. ಸುದ್ದಿ ಸಂಗಮಕ್ಕಾಗಿ ಎಸ್ಆರ್ ವಸಂತ್, ಸೋಮವಾರಪೇಟೆ.